ಸ್ಯಾಂಡಲ್ವುಡ್ ನಟಿಯಾಗಿರುವಂತಹ ರನ್ಯಾ ರಾವ್ ಏನಿದ್ದಾರೆ ಅವರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗುವಂತೆ ಡಿಜಿಪಿ ರಾಮಚಂದ್ರ ರಾವ್ಗೆ ನೋಟಿಸನ್ನು ಕೊಡಲಾಗಿದೆ. ರಾಸಲೀಲೆ ಪ್ರಕರಣದ ಬೆನ್ನಲ್ಲೇ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕೂಡ ಸದ್ದು ಮಾಡ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಜೈಲಿಗೆ ಕೂಡ ಹೋಗಿ ಬಂದಿದ್ರು ಇವರು. ವಿಚಾರಣೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ಗೆ ನೋಟಿಸ್ ಕೂಡ ಕೊಡಲಾಗಿದ್ದಾರೆ. ಇವರು ರಾಸಲೀಲೆ ಮಾಡಿ ವಿಡಿಯೋಗಳಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈ ಬೆನ್ನಲ್ಲೇ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸದ್ದು ಮಾಡ್ತಾ ಇದೆ. ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ. ರನ್ಯಾ ರಾವ್ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿದ್ದಾರೆ, ಆ ಒಂದು ಆರೋಪ ಕೂಡ ಇವರ ಮೇಲಿದೆ. ರಾಮಚಂದ್ರ ರಾವ್ಗೆ ಚಾರ್ಜ್ ಮೆಮೊ ನೀಡಲಾಗಿತ್ತು. ಈ ಒಂದು ವಿಚಾರವಾಗಿ ಈಗ ರಾಸಲೀಲೆ ಪ್ರಕರಣವನ್ನು ಇಲಾಖಾ ತನಿಖೆಗೆ ಆದೇಶಿಸಿರುತ್ತಾರೆ ಡಿಜಿ ಅವರು. ಪೊಲೀಸ್ ಮಹಾನಿರ್ದೇಶಕ ಸಲೀಂ ಏನಿದ್ದಾರೆ ಅವರು ಹೇಳಿರುವಂಥದ್ದು, IGP ಆಗಿದ್ದಂತಹ ಕಚೇರಿಯಲ್ಲಿ ಸಮವಸ್ತ್ರದಲ್ಲಿಯೇ ಅವರು ರಾಸಲೀಲೆಯನ್ನು ಮಾಡಿತ್ತು. ಈಗ ಸ್ಯಾಂಡಲ್ವುಡ್ ನಟಿಯಾಗಿರುವಂತಹ ರನ್ಯಾ ರಾವ್ ಅವರಿಗೆ ನೋಟಿಸನ್ನು ಕೊಡಲಾಗಿದೆ. ಯಾಕಂದರೆ ಹಿಂದೆ ಇದ್ದಂತಹ ಪ್ರಕರಣ ಏನು, ಅವ್ರ ಮೇಲೆ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಮಾಡಿದ್ರು ಅಂತ ತಂದೆ ಮಗಳು ಇಬ್ಬರು ಕೂಡ ಒಂದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ತಂದೆ ಮಾಡಿರುವಂಥದ್ದು ರಾಸಲೀಲೆಯ ವಿಚಾರ ಕಚೇರಿಯಲ್ಲಿನೇ, ಅದು ಪೊಲೀಸ್ ಕಾಕಿ ಡ್ರೆಸ್ನಲ್ಲಿನೇ ಕಚೇರಿಯಲ್ಲಿ ರೊಮ್ಯಾನ್ಸ್ ಮಾಡಿದ್ರು, ಅವರು ಸಿಕ್ಕಿಬಿದ್ದಿದ್ದಾರೆ. ಈ ಹಿಂದೆ ಮಗಳು ರನ್ಯಾ ರಾವ್ ಏನಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅವರು ಕೂಡ ಸಿಕ್ಕಿಬಿದ್ದಿದ್ರು. ಅದರ ಬಗ್ಗೆ ತನಿಖೆ ಆಗ್ತಾ ಇತ್ತು, ಜೈಲಿಗೆ ಕೂಡ ಹೋಗಿ ಬಂದರು. ಈಗ ಮತ್ತೆ ವಿಚಾರಣೆಗೆ ಬನ್ನಿ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನೋಟಿಸ್ ಕೂಡ ಕೊಡಲಾಗಿದೆ. ವಿಚಾರಣೆಗೆ ಬನ್ನಿ, ಹಾಜರಾಗ್ರಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂದರೆ ರನ್ಯಾ ರಾವ್ ಅವರು ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇವರ ಮೇಲಿದೆ. ರಾಮಚಂದ್ರ ರಾವ್ ಅವರ ಬಗ್ಗೆ ನಮಗೆ ಗೊತ್ತಿದೆ. ರಾಮಚಂದ್ರ ರಾವ್ಗೆ ಚಾರ್ಜ್ ಮೆಮೊವನ್ನು ಕೂಡ ನೀಡಲಾಗಿತ್ತು ಈ ಒಂದು ವಿಚಾರವಾಗಿ. ಈಗ ರಾಸಲೀಲೆ ಪ್ರಕರಣದಲ್ಲಿ ಇಲಾಖೆಯ ತನಿಖೆಯನ್ನು ಮಾಡಲಾಗ್ತಾ ಇದೆ. ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಡಿಜಿ ಈ ಒಂದು ವಿಚಾರವಾಗಿ. ಪೊಲೀಸ್ ಮಹಾನಿರ್ದೇಶಕ ಆಗಿರುವಂತಹ ಸಲೀಮ್ರಿಂದ ಆದೇಶವು ಕೂಡ ಬಂದಿದೆ. IGP ಆಗಿದ್ದಾಗ ಏನು ಕಚೇರಿಯಲ್ಲಿ ಇವರು ಅಸಭ್ಯವಾಗಿ ನಡೆದುಕೊಂಡಿದ್ರು, ಮಹಿಳೆಯರ ಜೊತೆ ಸಮವಸ್ತ್ರದಲ್ಲಿನೇ ರಾಸಲೀಲೆಯನ್ನು ನಡೆಸಿದ್ರಲ್ಲ, ಆ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸೊದ್ದಾಗ್ತಾ ಇದೆ. ಈಗ ಮಗಳ ವಿಚಾರದಲ್ಲಿಯೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಮಹಾನಿರ್ದೇಶಕ ಆಗಿರುವಂತಹ ಸಲೀಂ ಅವರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ, ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ತನಿಖೆ ಆಗಬೇಕು, ವಿಚಾರಣೆಯನ್ನು ಎದುರಿಸಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.